ಸ್ವಯಂ ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಸಾವನ್ನಪ್ಪಿದ್ದಾರೆ. ರಾಯ್ ಹಾರಿಸಿಕೊಂಡ ಗುಂಡು ಎದೆ ಸೀಳಿ ಬೆನ್ನಿನಲ್ಲಿ ಲಾಕ್ ಆಗಿತ್ತು. ಪ್ರಾಥಮಿಕ ತನಿಖೆ ಹಾಗೂ ಘಟನಾ ಸ್ಥಳದ ಕೂಲಂಕುಷ ಪರಿಶೀಲನೆ ನಡೆದಿದೆ. ಸ್ವಯಂ ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಸಾವನ್ನಪ್ಪಿದ್ದಾರೆ. ರಾಯ್ ಹಾರಿಸಿಕೊಂಡ ಗುಂಡು ಎದೆ ಸೀಳಿ ಬೆನ್ನಿನಲ್ಲಿ ಲಾಕ್ ಆಗಿರುತ್ತೆ. ಪ್ರಾಥಮಿಕ ತನಿಖೆ ಹಾಗೂ ಘಟನಾ ಸ್ಥಳದ ಕೂಲಂಕುಷ ಪರಿಶೀಲನೆ ನಡೆದಿದೆ. ತಮ್ಮ ಬಲಗೈಯಿಂದ ಎದೆಗೆ ಗುಂಡನ್ನ ಹಾರಿಸಿಕೊಂಡಿದ್ದಾರೆ. ಗುಂಡು ಎದೆಯ ಎಡಭಾಗದ ಮೂಲಕ ದೇಹಕ್ಕೆ ಎಂಟ್ರಿಯನ್ನ ಪಡೆಯುತ್ತೆ. ರಾಯ್ ಬೆನ್ನಿನ ಭಾಗದಲ್ಲಿ ಗುಂಡು ಸಿಲುಕಿ ಹಾಕೊಂಡಿರುತ್ತೆ. ಒಂದು ಸುತ್ತು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಯ್ ಹಾರಿಸಿಕೊಂಡ ಗುಂಡು ಎದೆ ಸೀಳಿ ಬೆನ್ನಿನಲ್ಲಿ ಲಾಕ್ ಆಗುತ್ತೆ. ಪ್ರಾಥಮಿಕ ತನಿಖೆ ಹಾಗೂ ಘಟನಾ ಸ್ಥಳದ ಕೂಲಂಕುಷ ಪರಿಶೀಲನೆ ನಡೀತಾ ಇದೆ. ತಮ್ಮ ಬಲಗೈಯಿಂದ ಎದೆಗೆ ಗುಂಡನ್ನ ಹಾರಿಸಿಕೊಂಡಿದ್ದಾರೆ. ಗುಂಡು ಎದೆಯ ಎಡಭಾಗದ ಮೂಲಕ ದೇಹವನ್ನ ಪ್ರವೇಶಿಸಿದೆ. ರಾಯ್ ಬೆನ್ನಿನ ಭಾಗದಲ್ಲಿ ಗುಂಡು ಸಿಲುಕಿಕೊಂಡಿದೆ. ಒಂದು ಸುತ್ತು ಗುಂಡನ್ನು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಅಂತ್ಯಕ್ರಿಯೆ ಬಗ್ಗೆ ಏನಾದರೂ ಮಾಹಿತಿ ನೀಡಿದ್ರ ಜೊತೆಗೆ ಅವರೇನು ಆ ಬುಲೆಟ್ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಸದ್ಯಕ್ಕೆ? ಜನ ನಿನ್ನೆ ಒಂದು 4 ಗಂಟೆ 3ರಿಂದ 4 ಗಂಟೆ ಸುಮಾರಿಗೆ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಐಟಿ ಅಧಿಕಾರಿಗಳು ಕೂಡ ಇದ್ರು. ಇದೆಲ್ಲದಕ್ಕೂ ಕೂಡ ಗೊತ್ತಿರುವಂತಹ ವಿಷಯ. ಸದ್ಯಕ್ಕೆ ಸಿಜೆ ರಾಯ್ ಕಾಲ್ ಹಿಸ್ಟ್ರಿಯನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಅವರ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಲಾಗಿದೆ ಮತ್ತು ಮೊಬೈಲಿನ ವಶಪಡಿಸಿಕೊಂಡು ಕರೆಯ ಮಾಹಿತಿ ಪ್ರೊವೈಡರ್ ಅನ್ನ ಪಡೆಯೋದಕ್ಕೆ ಈಗ ಕಂಪನಿಗೂ ಕೂಡ ಪತ್ರವನ್ನು ಕೂಡ ಪಡೆದಿದ್ದಾರೆ. ಮತ್ತು ಅವರು ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು ಮತ್ತು ಎಷ್ಟೊತ್ತಿಗೆ ಮಾಡಿದ್ರು, ಏನ್ ಮಾತನಾಡಿದ್ರು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ತಿಳಿದುಕೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದೊಂದು ಭಾಗ. ಈಗ ಸದ್ಯಕ್ಕೆ ಆತ್ಮಹತ್ಯೆ ಸುತ್ತ ಹಲವಾರು ಅನುಮಾನಗಳು ಹುಟ್ಟು ಹಾಕೊಂಡಿರುವಂತದ್ದು. ಇದರಲ್ಲಿ ಸಿಜೆ ರಾಯ್ ಯಾರ ಜೊತೆಗೆಲ್ಲ ಸಂಪರ್ಕ ಹೊಂದಿದ್ರು, ಯಾರ ಜೊತೆಗೆ ಪಾರ್ಟ್ನರ್ಶಿಪ್ ಹೊಂದಿದ್ರು, ಎಲ್ಲದರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮತ್ತು ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಗುವಂಥದ್ದು ಅಥವಾ ಸಾಲ ಮಾಡುವಂಥದ್ದು ಯಾವುದು ಕೂಡ ಇರಲಿಲ್ಲ ಅನ್ನೋದು ಕುಟುಂಬಸ್ಥರ ಒಂದು ಮಾಹಿತಿ. ಆದ್ರೆ ಇದರ ಹೊರತಾಗಿ ಯಾವ ಒತ್ತಡಕ್ಕೆ ಇವರು ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡದ್ದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಸದ್ಯಕ್ಕೆ ಏನು ಪೋಸ್ಟ್ ಮಾರ್ಟಮ್ ಏನ್ ನಡೆದಿರುವಂತದ್ದು, ಆ ಪೋಸ್ಟ್ ಮಾರ್ಟಮ್ ವೇಳೆ ಈ ಸ್ವಯಂ ಗುಂಡನ್ನ ಹಾರಿಸಿಕೊಂಡು ಮೃತಪಟ್ಟಿರೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಬಲಗೈಯಿಂದ ಎದೆಗೆ ಗುಂಡನ್ನ ಹಾರಿಸಿಕೊಂಡಿದ್ದಾರೆ. ಗುಂಡು ಎದೆಯ ಎಡಭಾಗದ ಮೂಲಕ ದೇಹವನ್ನ ಪ್ರವೇಶ ಮಾಡಿದೆ ಮತ್ತು ಬೆನ್ನಿನ ಭಾಗದಲ್ಲಿ ಗುಂಡು ಸಿಕ್ಕಾಕೊಂಡಿರುವಂತದ್ದು. ಕೇವಲ ಒಂದು ಸುತ್ತು ಗುಂಡನ್ನ ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತು ಎದೆಯ ಮೇಲ್ಭಾಗದ ಈ ಮಾಂಸಖಂಡಗಳು ಕೂಡ ಚೆದರಿಲ್ಲ, ಬದಲಾಗಿ ನೇರವಾಗಿ ದೇಹದೊಳಗೇನೆ ಗುಂಡು ನುಗ್ಗಿರುವಂತದ್ದು. ಜೊತೆಗೆ ಸಿಜೆ ರಾಯ್ ಆತ್ಮಹತ್ಯೆಗೆ ಬಳಸಿದಂತಹ ತನ್ನನ್ನ NP4 025 ಪಿಸ್ತೂಲ್ ಅಂತ ಕೂಡ ಗುರುತಿಸಲಾಗಿದೆ. ಸದ್ಯಕ್ಕೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಅಂತ್ಯಕ್ರಿಯೆಯನ್ನ ಈ ಕಾಸಾ ಗ್ರೌಂಡ್ ನಲ್ಲಿ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಬನ್ನೇರುಘಟ್ಟದ ಈ ಕಾಸಾ ಗ್ರ್ಯಾಂಡ್ ನಲ್ಲಿ ಏನು ಡಾಕ್ಟರ್ ಸಿಜೆ ರಾಯ್ ಅವರ ಒಂದು ಅಂತ್ಯ ಸಂಸ್ಕಾರ ಕೂಡ ನಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅಂತಿಮ ದರ್ಶನಕ್ಕಾಗಿ ಈಗ ಕೋರಮಂಗಲದ ವೈಟ್ ಹೌಸ್ ನಲ್ಲಿ ಕೂಡ ಕುಟುಂಬಸ್ಥರು ಇರುತ್ತಾರೆ. ಅದಾದ್ಮೇಲೆ ಅಂತಿಮ ವಿಧಿವಿಧಾನಗಳು ಕೂಡ ನಡೆಸಲಾಗುತ್ತೆ. ಕುಟುಂಬಸ್ಥರು, ಗಣ್ಯರು ಮತ್ತು ಸಾರ್ವಜನಿಕರ ದರ್ಶನಕ್ಕೂ ಕೂಡ ಇಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಬಿಸ್ನೆಸ್ ಮನ್ ಏನಿದ್ದಾರೆ ಇವರ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಶಾಕಿಂಗ್ ಸುದ್ದಿ ಇದೆ. ಅದಕ್ಕೆ ಸರ್ಕಾರವು ಕೂಡ ಈ ಬಗ್ಗೆ ಗಂಭೀರವಾದಂತಹ ತನಿಖೆ ನಡೆಸ್ತೇವೆ ಅನ್ನೋ ಒಂದು ಆಂಗಲ್ ನಲ್ಲಿ DCM DK ಶಿವಕುಮಾರ್ ಅವರು ಕೂಡ ನಿನ್ನೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮುಂದಿನ ದಿನಮಾನಗಳಲ್ಲಿ ಪ್ರಕರಣದ ತನಿಖೆಯನ್ನು ನಡೆಸೋದಕ್ಕೆ ಪೊಲೀಸರು ಸಿದ್ಧರಾಗಿರುವಂತದ್ದು. ಸಿಂಚು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮುಂದೆ ಹೋಗ್ಬಿಡ್ರಿ.